ಶುಂಠಿಕೊಪ್ಪ ಸಮೀಪದ ಉಲುಗುಳಿ ಮಳೂರು ಶ್ರೀ ಬೆಳ್ಳಾರಿಕಮ್ಮ ದೇವಾಲಯದ ಜಾತ್ರಾ ಮಹೋತ್ಸವ ಶ್ರದ್ಧಾಭಕ್ತಿಯಿಂದ ನಡೆಯಿತು. ಕೊಡಗು ಜಿಲ್ಲೆ ಶುಂಠಿಕೊಪ್ಪ ಸಮೀಪದ ಪನ್ಯ ಮಳೂರು ಶ್ರೀ ಬೆಳ್ಳಾರಿಕಮ್ಮ ದೇವಾಲಯಕ್ಕೆ ಬಹಳ ಇತಿಹಾಸವಿದ್ದು ಬಹಳ ಶಕ್ತಿಯುತ ದೇವರೆಂದು ಊರಿನ ಮಂದಿಯ ನಂಬಿಕೆ. ಇನ್ನು ಕಳೆದ 7 ದಿನಗಳ ಕಾಲ ಊರಿನ 14 ಮನೆತನದ ತಕ್ಕ ಮುಖ್ಯಸ್ಥರು ಸೇರಿ ಈ ಒಂದು ಊರಿನ ಹಬ್ಬವನ್ನು ಆಚರಣೆ ಮಾಡ್ತಾರೆ. 7 ದಿನಗಳ ಕಾಲ ಮುಂಜಾನೆಯೂ ಬೆಳಕಾಟ ಆಡುವ ಮೂಲಕ ದೇವರಿಗೆ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಯುಗಾದಿ ಹಬ್ಬದ ಮೊದಲ ಸೋಮವಾರದಿಂದ ಹಬ್ಬದ ಆಚರಣೆ ಶುರುವಾಗಿ ಮತ್ತೊಂದು ಸೋಮವಾರಕ್ಕೆ ಮುಕ್ತಾಯಗೊಳ್ಳುತ್ತೆ. ಇನ್ನು ಶ್ರೀ ಮಳ್ಳೂರು ಬೆಳ್ಳೇರಿಕಮ್ಮ ದೇವರ ಉತ್ಸವಕ್ಕೆ ಮಂದನ ಮನೆಯಿಂದ ಹಾಗೂ ಕಾಳಚೆಟ್ಟೀರ ಮನೆಯಿಂದ ಆಭರಣವನ್ನು ಕಾಡುದಾರಿಯ ಮೂಲಕ ತರಲಾಗುತ್ತೆ. ಮಂದನಮನೆ ಮನಸ್ತಾದದಿಂದ ಬಂದಂತಹ ಭಂಡಾರ ಹಾಗೂ ಬೆಟ್ಟಗೇರಿ ಭಾಗದಿಂದ ಬಂದ ಭಂಡಾರ ಹಾಗೂ ಮಾಗಲು ಮನೆಯಿಂದ ಬಂದ ಎತ್ತು ಎಲ್ಲವೂ ದೇವಸ್ಥಾನದ ಸಮೀಪ ಒಟ್ಟಾಗಿ ಬಂದು ದೇವರಿಗೆ ಆಭರಣ ತೊಡಿಸುವ ಮೂಲಕ ಬೆಳ್ಳೇರಿಕಮ್ಮ ದೇವರ ಉತ್ಸವಕ್ಕೆ ಚಾಲನೆ ನೀಡಲಾಗುತ್ತೆ. ಶ್ರೀ ಬೆಳ್ಳೇರಿಕಮ್ಮ ತಾಯಿಗೆ 3 ಗ್ರಾಮದ 14 ಮನೆತನದ ತಕ್ಕ ಮುಖ್ಯಸ್ಥರು ಸೇರಿ ದೇವರಿಗೆ ಚೌಲಿ ಆದ ಮೂಲಕ ಭಕ್ತಿಯನ್ನು ಸಮರ್ಪಿಸುತ್ತಾರೆ. ಇಂದು ದೇವರಿಗೆ ವಿಶೇಷ ಪೂಜೆ, ಚೌಲಿ ಆಟ, ಎತ್ ಪೋರಾಟ ಸೇರಿದಂತೆ ವಿವಿಧ ಆಚರಣೆಗಳನ್ನು ಆಚರಿಸುತ್ತಾರೆ. ಒಟ್ಟು 7 ದಿನಗಳ ಕಾಲ ನಡೆಯುವಂತಹ ಈ ಒಂದು ಹಬ್ಬದ ಕಟ್ಟುಪಾಡುಗಳನ್ನು ದೇವಸ್ಥಾನದ ತಕ್ಕ ಮುಖ್ಯಸ್ಥರು ಶ್ರದ್ಧಾ ಭಕ್ತಿಯಿಂದ ಇದ್ದು ದೇವರ ಆಚರಣೆಯಲ್ಲಿ ತೊಡಗ್ತಾರೆ. ಅಲ್ಲದೆ ಈ ಒಂದು ದೇವಸ್ಥಾನದ ವಿಶೇಷ ಅಂದ್ರೆ ಇಲ್ಲಿ ನೀರಿನಲ್ಲಿ ಉರಿಯುವ ದೀಪ. ದೇವರ ಆಟ ಶುರುವಾಗುವ ಮೊದಲು ಈ ಒಂದು ನೀರಿನ ದೀಪವನ್ನು ಹಚ್ಚಲಾಗುತ್ತೆ. 7 ಸುತ್ತು ನಡೆಯುವ ಚೌಲಿ ಆಟ ಮುಗಿಯುವವರೆಗೂ ಈ ಒಂದು ದೀಪ ಅದೇ ರೀತಿ ಉರಿಯುವುದು ಇಲ್ಲಿನ ನಂಬಿಕೆ. ಕಳೆದ ವರ್ಷದಿಂದ ಹೊಸದಾಗಿ ಉತ್ಸವ ಮೂರ್ತಿಯ ಉತ್ಸವ ನಡೆಯುತ್ತಿದೆ. ಬೆಳ್ಳೇರಿಕಮ್ಮ ದೇವರನ್ನ ದೇವಸ್ಥಾನದಿಂದ ಗುಡಿಯಿಂದ ಹೊರ ತೆಗೆದು ಉತ್ಸವ ಮೂರ್ತಿಯನ್ನು ತಲೆಯ ಮೇಲೆ ಹೊತ್ತು 3 ಸುತ್ತು ಪ್ರದಕ್ಷಿಣೆ ಹಾಕಿ ವಿಶೇಷ ಪೂಜೆಯನ್ನ ಸಲ್ಲಿಸಲಾಯಿತು. ಇನ್ನು ಈ ಒಂದು ಹಬ್ಬದ ಆಚರಣೆಗೆ 3 ಗ್ರಾಮದ ನೂರಾರು ಮಂದಿ ಆಗಮಿಸಿದ್ದು ದೇವರ ಕೃಪೆಗೆ ಪಾತ್ರರಾದರು. ದೂರ ದೂರದ ಊರುಗಳಿಂದ ಆಗಮಿಸಿದ ಭಕ್ತಾದಿಗಳಿಗೆ ಅನ್ನ ಸಂತರ್ಪಣೆಯನ್ನ ನೆರವೇರಿಸಲಾಯಿತು.
ಕೇಳಿ ನೋಡಿ ಬರ್ಬೋದು ನಾವು ಮೇಲೆಂತ ಅಲ್ಲ ಬೆಳಿಗ್ಗೆ ಪ್ರಾರಂಭವಾಗಿದ್ದು ಬೆಳಿಗ್ಗೆ 3 ಗಂಟೆಗೆ ಪೂಜೆ ಪ್ರಾರಂಭ ಆಗಿರುವಂಥದ್ದು. ಹಾಗೆ 4 ಗಂಟೆಗೆ ಪ್ರಥಮವಾದ ಬೆಳಕು. ಅದಾದ ಮೇಲೆ 8ವರೆಗೆ ಭಂಡಾರ ಮನೆಯಿಂದ ಭಂಡಾರ ಹೊರಟು 9ವರೆಗೆ ಭಂಡಾರ ದೇವಸ್ಥಾನಕ್ಕೆ ತಲುಪಿ ಆಮೇಲೆ 10 ಗಂಟೆಗೆ ಪ್ರಥಮವಾಗಿ 2ನೇದು ಬೆಳಕು ಇವತ್ತಿಂದ ಆಗಿ ಅದಾದ ಮೇಲೆ ದೇವಸ್ಥಾನದ ಒಂದು ಮೊದಲಿನ ನಡೆಸ್ಕೊಂಡ್ಬರ್ತಾ ಇರುವಂತಹ ಒಂದು ಚೌಲಿ ಆಟ ಆದ್ರ ಮೇಲೆ ದೇವರ ಒಂದು ಉತ್ಸವ ಬಲಿ ಆದ್ರ ಮೇಲೆ ಈಗ ವಸಂತ ಮಂಟಪದಲ್ಲಿ ಒಂದು ಪೂಜೆ ಮಾಡಿದ ನಂತರದಲ್ಲಿ ಈಗ ಬಟ್ಲುಗಾಣಿಕೆ ಇದನ್ನು ನೆರವೇರುವುದು. ಹಾಗೆ ಬಟ್ಲುಗಾಣಿಕೆ ಆದ್ರ ಮೇಲೆ ದೇವರನ್ನು ಪುನಃ ಒಳಗಡೆ ಸೇರಿಸಿ ಅದಾದ ಮೇಲೆ ಮಹಾಮಂಗಳಾರತಿ, ಅದಾದ ಮೇಲೆ ತೀರ್ಥಪ್ರಸಾದ, ಹಾಗೆ ದೇವಸ್ಥಾನದಲ್ಲಿ ಇವತ್ತಿನ ನಡೆಯುವಂಥದ್ದು ವಿಶೇಷವಾಗಿ ಅನ್ನ ಸಂತರ್ಪಣೆ. ಇದಿಷ್ಟು ಕಾರ್ಯಕ್ರಮ ಇವತ್ತಿಂದ ನಡೆಯುವಂಥದ್ದು. ಇವತ್ತಿನ ವಿಶೇಷ ಪೂಜೆ ಅಂದರೆ ಬೆಳಗ್ಗೆ ದೇವರಿಗೆ ನಿತ್ಯದ ಹಾಗೆ ಅಭಿಷೇಕ, ಹಾಗೆ ಆಭರಣ ಹಾಕಿ ಅಲಂಕಾರ ಮಾಡುವಂಥದ್ದು, ಹಾಗೆ ಹೂವಿಂದ ಅಲಂಕಾರ ಪೂಜೆ, ಇದೆಲ್ಲ ಆದ್ರ ಮೇಲೆ ದೇವರ ಒಂದು ನಿತ್ಯ ಕರ್ಮಗಳನ್ನು ನಡೆಸ್ಕೊಂಡು ಹೋಗುವಂಥದ್ದಷ್ಟೇ. ಇದು ಈ ಬಳ್ಳಾರ್ಕಮ್ಮ ದೇವಸ್ಥಾನ ಊರ ಹಬ್ಬ ಭಾಳ ಒಂದು ವಿಶೇಷವಾದ ಹಬ್ಬ ನಮ್ಮೆಲ್ಲರಿಗೂ, ಊರವರಿಗೆ. ಯಾಕೆ ವಿಶೇಷ ಅಂದರೆ ಇಲ್ಲಿ ಕೊಟ್ಟ ಹೆಣ್ಮಕ್ಳಾಗಲಿ ಇರೋರು, ಊರು ಅಕ್ಕಪಕ್ಕ ಮೂರು ಗ್ರಾಮ ಸೇರುತ್ತೆ. ಇಲ್ಲಿ ಎಲ್ಲ ಗ್ರಾಮಸ್ಥರು ಬಂದು ಇಲ್ಲಿ ಪೂಜೆ ಮಾಡೋದೊಂದು ಬಹಳ ವಿಶೇಷ. ಹಾಗೆ ಇಲ್ಲಿ ವರ್ಷಾನುಗಟ್ಟಲೆ ಇಲ್ಲಿ ಹರಕೆ ಹೊತ್ತವರು ಬರ್ತಾರೆ. ಸುಮಾರು ಜನದ ಹರಕೆ ತೀರಿದ್ದು ಉಂಟು ಇಲ್ಲಿ. ಈ ಎಲ್ಲ ದೇವರ ಕಾರ್ಯಕ್ಕೆ ತುಂಬ ಮೆಚ್ಚುಗೆ, ಊರವ್ರದ್ದು ತುಂಬ ಮೆಚ್ಚುಗೆ ಇರೋದು. ಎಲ್ಲರೂ ಪ್ರತಿ ವರ್ಷ ತುಂಬ ಜನ ಬಹಳ ಸಂಖ್ಯೆಯಲ್ಲಿ ಬಂದು ಇಲ್ಲಿ ಸೇರ್ತಾರೆ. ಹಾಗೆ ಇದೆ ಈಗ ಇವತ್ತಿನ ಪೂಜೆಗೆ ತುಂಬ ಸಾವಿರಾರು ಗಟ್ಟಲೆ ಜನ ಬಂದು ಇಲ್ಲಿ ಸೇರಿ ಈ ಪೂಜೆಯನ್ನು ಬಹಳ ಯಶಸ್ವಿಗೊಳಿಸಿದ್ದಾರೆ. ತುಂಬ ಖುಷಿಯಾಗುತ್ತೆ ಇಲ್ಲಿ ಬಂದರೆ. ಇಲ್ಲಿದು ಒಂದು ಮನಸ್ಸಿಗೆ ಆಗುವ ತೃಪ್ತಿ ಅದು ಹೇಳಿಕೊಳ್ಳೋಕ್ಕಾಗದಷ್ಟು ಒಂದು ನೆಮ್ಮದಿ, ಶಾಂತಿ, ಸಂತೋಷ. ಹಾಗೆ ಪ್ರತಿ ವರ್ಷ ಬಂದ ಮಕ್ಕಳು ಸಣ್ಣ ಮಕ್ಕಳಿಂದಾಗಲಿ ಹಿರಿಯವರಾಗಲಿ ಇಲ್ಲಿ ಬಂದು ಬೇಡ್ಕೊಳ್ಳೋದು ನೋಡೋದಕ್ಕೆ ಒಂದು ಸಂತೋಷ. ಹಾಗೆ ನಮ್ಮ ತಂದೆಯವರು ಸಹ ಹೇಳ್ತಾ ಇರ್ತಾರೆ ಇದರದ್ದು ವಿಶೇಷ ಹೇಗೆ ಕರಂಬಯ್ಯನವರು ಇಲ್ಲಿ ಇದರದ್ದು ಮಹಿಮೆ. ಸೊ ಅದೆಲ್ಲ ನಮಗೆ ಕೇಳಿ ನಾವು ಇಲ್ಲಿ ಬರೋದು, ಪ್ರತಿ ವರ್ಷ ಇಲ್ಲಿ ಬಂದು ನಾವು ಇಲ್ಲಿ ದೇವರಿಗೆ ಒಂದು ಅಡ್ಡ ಬೀಳೋದೇ ನಮಗೆ ಒಂದು ನೆಮ್ಮದಿ, ಸಂತೋಷದ ವಿಷಯ. ನಾನು ತ್ರಿಶಾಲ್ ಅಂತ, ಕರಂಬಯ್ಯ ಇಲ್ಲಿ ಅಂಕನ ಕರಂಬಯ್ಯ ಅವರ ಮಗಳು. ಧನ್ಯವಾದ. ನಾವು 3 ಗ್ರಾಮದವರು ಸೇರಿ ನಡೆಸುವಂಥ ಒಂದು ಬೆಳ್ಳೇರ್ಕಮ್ಮ ಹಬ್ಬ ನಡೆಸ್ತಿದ್ವಿ. ಏನಂತಂದರೆ ವರ್ಷದಲ್ಲಿ ಯುಗಾದಿ ಹಬ್ಬ ಕಳೆದ ಮೊದಲನೇ ವಾರ ಸೋಮವಾರ ನಾವು ಆದಿಸ್ಥಾನವಾಗಿ ಮಳೂರು ದೇವಸ್ಥಾನದಿಂದ ತೀರ್ಥವನ್ನು ತಂದು ನಮ್ಮ ಈ ಬೆಳ್ಳೇರ್ಕಮ್ಮ ದೇವಸ್ಥಾನದಲ್ಲಿಟ್ಟು ಅದರ ನಂತರ 2 ದಿನದ ಕಳೆದ ನಂತರ ಕಟ್ಟು ಬೀಳ್ತದೆ ನಮಗೆ. ಅದು ಕಳೆದ ನಂತರ 7 ದಿನದ ಬೆಳಕಾಟಗಳು ಇರ್ತದೆ. ಬೆಳಕು ಕಳೆದು ಸೋಮವಾರ ದೊಡ್ಡ ಹಬ್ಬ ಅಂತೇಳಿ ನಡೆಸ್ತೀವಿ. ಬೆಳಿಗ್ಗೆ ಮಂದನ ಮನೆಯಿಂದ ಭಂಡಾರ ತಗೊಂಡು ಹೊರಟು ಅದೇ ಆಂಜನೇಯಗಿರಿ, ಬೆಟಗೇರಿ, ಹರದೂರು, ಹುಲಗುಲಿ ಗ್ರಾಮದವರು 3 ಕಡೆಯವರು ಸೇರಿ ನಾವು ಈ ದೇವಸ್ಥಾನಕ್ಕೆ ಬಂದು ಚೌರಿ ಕುಣಿತವನ್ನು ನಡೆಸಿ ಈಗ 2 ವರ್ಷದಿಂದ ದೇವರ ಉತ್ಸವ ಅಂತೇಳಿ ಒಂದು ಮಾಡ್ಕೊಂಡಿದ್ವಿ. ಅದು ಎಲ್ಲ ದೇವಸ್ಥಾನದ ಸುತ್ತ ಹೊತ್ತು ಸಾರಿ ಬಿಟ್ಟು ದೇವಸ್ಥಾನ ಮುಂಭಾಗದಲ್ಲಿ ನಿಲ್ಲಿಸಿ
ಹೇಳಿದ್ರೆ ಚೌಲಿ ಆಟ ಅಂತ ಹೇಳಿದ್ರೆ ಬೆಳಿಗ್ಗೆ 4 ಗಂಟೆ 3:30-4 ಗಂಟೆ ರಾತ್ರಿಗೆ ನಮ್ಮ ದೇವಸ್ಥಾನಕ್ಕೆ ಬಂದು ಇಲ್ಲಿ ಚೌಲಿ ಕುಣಿತವನ್ನು ಕೋಳಿ ಕೂಗೋಕ್ಕಿಂತ ಮೊದಲು ಆಡ್ತೀವಿ. ಆದರೆ ಬೆಳಕು ಅರಿಯೋಕ್ಕೆ ಅಂತ ಬೆಳಕಿನ ಆಟ ಅಂತೇಳಿ ಮಾಡ್ತಿದ್ವಿ. 2 ಗಂಟೆ ಸಮಯ ಅದೊಂದು ಕುಣಿತ ಇರ್ತದೆ ನಮ್ಮದು. ಅದರ ನಂತರ 7 ಚೌಲಿ ಆಟ ಇರುತ್ತೆ. 7 ಥರದ ಆಟಗಳು ಇರ್ತದೆ. ನಾನು ದೇವರ ಮುಕ್ಕಾಟಿ. ಅದು ನಾನು 7 ದಿನ ವ್ರತ ನಿಂತು, ಯುಗಾದಿಯಿಂದ ವ್ರತ ನಿಂತು ಈ ಪ್ರಾರಂಭ ಮಾಡ್ತೀನಿ. ಅದೇ 7 ದಿನ ವ್ರತ ನಿಂತು ಪ್ರಾರಂಭ ಮಾಡ್ತೀನಿ. ಇದು ನಾನು ವಿಶೇಷವೆಂದರೆ ಈ ಮಳೂರು ಅಂತ ಆದಿಸ್ಥಳ ಇದೆ, ಅಲ್ಲಿಂದ ನಾವು ತಂದಂಥ ತೀರ್ಥದಲ್ಲಿ ನಾನು ಈ ದೀಪವನ್ನು ಇಡ್ತೀನಿ. ಆ ದೀಪ ಇಟ್ಟಂಥ ದೀಪ ಅದು ಆ ತೀರ್ಥದಲ್ಲೇ ಉರಿತದೆ, ನೀರಿನಿಂದ ಉರಿಯುವಂಥ ದೀಪ. ಅದು 7 ಸುತ್ತು ಚೌಲಿ ಆಟ ಅಂತ ಇದೆ. ಆ ಚೌಲಿ ಆಟ ಮುಗಿಯುವವರೆಗೂ ಸಹ ಅದು ಉರಿತಾ ಇರ್ತದೆ. ಇದು ತಾಯಿಯ ವಿಶೇಷ ಅಂತಲೇ ಹೇಳಬೇಕು. ಇದು ಆದಿ ಕಾಲದಿಂದಲೂ ಬಂದಂಥ ಇದು. ಮುಕ್ಕಾಟಿಯಾದವನು ಭಾರಿ ಶುದ್ಧ ಮದ್ರಿಕೆಯಿಂದ ಇದ್ದು, ಅವನು ಆ ಊರು ಬಿಟ್ಟರೆ ದೇವಸ್ಥಾನ ಬಿಟ್ಟರೆ ಊರು ಅಂತ ಹೊರಗಡೆ ಹೋಗುವಂಥ ಇದಿಲ್ಲ. ಅಷ್ಟು ಶುದ್ಧ ಮದ್ರಿಕೆಯಿಂದ ಇದ್ದು ಅಷ್ಟು ಇದಾಗಿ ನಡೆಸಿದರೆ ಮಾತ್ರ ಆ ದೀಪ ಉರಿಯುವಂಥ ಒಂದು ಮಹಿಮೆ ಇದೆ. ನಾನು ಪಟ್ಟಮನೆ ಉದಯ್ ಕುಮಾರ್, ಅಧ್ಯಕ್ಷರು. ವರ್ಷ ಪ್ರತಿ ನಡೆಯುವ ನಮ್ಮ ಬೆಳ್ಳರಿಕಮ್ಮ ಹಬ್ಬವನ್ನು ಈ ವರ್ಷ ಇದು ಮಾಡಿದ್ದೀವಿ. 7 ದಿವಸ ಕಟ್ಟು ಕಳೆದುಬಿಟ್ಟು ಇವತ್ತು ಮಂದನ ಮನೆಯಿಂದ ಭಂಡಾರ ತಂದು ಇಲ್ಲಿ ದೇವರಿಗೆ ಒಪ್ಪಿಸಿಬಿಟ್ಟು ಇನ್ನು ಎತ್ತಾರಾಟಾಯಿತು, ಮತ್ತು ಬೆಳಕಟ್ಟು ಆಡಿ ಇನ್ನು ಸೂರಣ್ಣು ಅಂಬುಕೈ ಇದು ಬಿಟ್ಟು ಭಂಡಾರ ಹಾಕಿದ ಮೇಲೆ ಬಂದ ಜನರಿಗೆ ಅನ್ನದಾನ ಏರ್ಪಡಿಸಲಾಗಿದೆ. ಇದು ವರ್ಷ ಪ್ರತಿ ಈಗ ಒಂದು 4-5 ವರ್ಷದಿಂದ ಅನ್ನದಾನ ಮಾಡ್ತಾಯಿದ್ದೀವಿ. ಈಗ ಅಂಬುಕೈ ಸೂರಣ್ಣು ಬಿಡೋದು ಅದು ಎಲ್ಲ ಆದ ಮೇಲೆ ಮತ್ತೆ ಅನ್ನದಾನ. ಆ ಕಡೆಯಿಂದ ಬಂದ್ರೆ ಒಳ್ಳೇದು, ಈ ಕಡೆಯಿಂದ ಕಷ್ಟ. ಒಳಗೆ ಎಲ್ಲಿ ಬರ್ಸಕ್ಕಾಯ್ತಾರೆ ಅಂದಿಲ್ಲಕ್ಕೆ ಹಾಕಿಲ್ಲ.